ಹಣೆ ಬರದಲ್ಲಿ ಏನಿದೆಯೋ ಅದು ಹಾಗೆ ಆಗುತ್ತೆ. ಆದ್ರೆ ಹಣೆ ಬರದಲ್ಲಿ ಬರ್ದಿರೋದನ್ನ ಯಾರಾದ್ರೂ ಹೇಳೋರಿದ್ರೆ ನನ್ ಜೊತೆ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ನ ಶೇರ್ ಮಾಡ್ಕೋತೀನಿ. ಸೊ ನಮ್ಗೆ ಅಂದ್ರೆ ನಮ್ ಫ್ಯಾಮಿಲಿ ಅವ್ರಿಗೆ ಮನೆ ಕಟ್ಸ್ಬೇಕು ಅಂತ ಇತ್ತು. ಆದ್ರೆ ಬಜೆಟ್ ಇಶ್ಯೂಸ್, ಲೊಕೇಶನ್ ಇಶ್ಯೂಸ್ ಅಥವಾ ಯಾವ್ದೋ ಒಂದು ಸಮಸ್ಯೆ ಬರ್ತಾನೆ ಇತ್ತು. ಸೊ ಒಮ್ಮೆ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಅಂಡ್ ದೆನ್ ಅಲ್ಲಿ ಒಬ್ರು ಆಸ್ಟ್ರಾಲಜರ್ ಜೊತೆ ನಾನು ಮಾತಾಡ್ದೆ. ಅವ್ರು ಫಸ್ಟ್ ನನ್ನ ನೋಡ್ಬಿಟ್ಟು ಸಮೀರ್ ನಿಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಂತ ಕೇಳಿದ್ರು. ನಾನು ಬೇಸಿಕ್ ಡೀಟೇಲ್ಸ್ ಅಲ್ವಾ ಕೊಡೋಣ ಬಿಡು ಅಂತ ಹೇಳಿ ಕೊಟ್ಟೆ. ದೆನ್ ಅವ್ರು ನನ್ನ ಸರ್ಪ್ರೈಸ್ ಮಾಡ್ಬಿಟ್ರು. ಅವರು ನಾನು ಕರೆಂಟ್ಲಿ ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ರು. ಲೈಕ್ ಅದೇ ಮನೆ ಕಟ್ಸ್ಬೇಕಂತ ಇದ್ವಿ ಆದ್ರೆ ಅದು ಆಗ್ತಾ ಇಲ್ಲ ಅನ್ನೋದು. ಇನ್ನು 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ನಾನು ನನ್ನ ಪರ್ಸನಲ್ ಪ್ರಾಬ್ಲಮ್ಸ್, ನಮ್ಮ ಫ್ಯಾಮಿಲಿ ನಡೀತಿರುವಂತಹ ಇಶ್ಯೂಸ್ ಪ್ರತಿಯೊಂದನ್ನ ಹೇಳ್ಕೊಂಡೆ. ದೆನ್ ಅವರು ಕೆಲವೊಂದನ್ನ ಸಜೆಸ್ಟ್ ಮಾಡ್ತಾ ಕರೆಕ್ಟ್ ಗೈಡೆನ್ಸ್ ನ ಕೊಟ್ರು. ಅವರು ಹೇಳಿದ ಮಾತುಗಳೆಲ್ಲ ಟ್ರೂ ಆಗ್ತಾ ಹೋಯ್ತು. ನೋಡಿ, ಎಲ್ರಿಗೂ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಲೈಕ್ ಕೆಲಸ ಸಿಗದೆ ಇರಬಹುದು,